ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಅನನ್ಯ ಭಟ್ ಪ್ರಕರಣಕ್ಕೆ ರಣರೋಚಕ ಟ್ವಿಸ್ಟ್ ನೀಡಿದ ಸುಜಾತಾ ಭಟ್. ಗಿರೀಶ್ ಮಟ್ಟಣ್ಣನವರ್ ಹೇಳಿದಂತೆ ಜಮೀನಿಗೋಸ್ಕರ ಕಾಲ್ಪನಿಕ ಪಾತ್ರ ಸೃಷ್ಟಿ. ಯೂಟ್ಯೂಬ್ ಚಾನೆಲ್ ಸಂದರ್ಶನವೊಂದರಲ್ಲಿ ಸ್ಫೋಟಕ ಸತ್ಯ ಬಾಯ್ಬಿಟ್ಟ ಸುಜಾತಾ ಭಟ್. ಯೂಟ್ಯೂಬ್ ಚಾನೆಲ್ನ ಸಂದರ್ಶನ ಪ್ರಸಾರದ ಬೆನ್ನಲ್ಲೇ ಉಲ್ಟಾ ಹೊಡೆದ ಸುಜಾತಾ ಭಟ್. ಕಾರ್ನಲ್ಲಿ ಕರೆದೊಯ್ದು ಬಲವಂತವಾಗಿ ಹೇಳಿಸಿದ್ದಾಗಿ ಆರೋಪ. ಅನನ್ಯ ಭಟ್ ಸತ್ತಿದ್ದು ಎಸ್ಐಟಿ ಮುಂದೆ ಮಾಹಿತಿ ನೀಡೋದಾಗಿ ನ್ಯೂಸ್ ಫಸ್ಟ್ಗೆ ಸ್ಪಷ್ಟನೆ. ಅನಾರೋಗ್ಯದ ನೆಪವೊಡ್ಡಿ ಇಂದು ಎಸ್ಐಟಿ ವಿಚಾರಣೆಗೆ ಹೋಗ್ತಿಲ್ಲ ಸುಜಾತಾ ಭಟ್. ಆಗಸ್ಟ್ 29ರಂದು ಹಾಜರಾಗುವುದಾಗಿ ಮನವಿ. ಎಸ್ಐಟಿ ತನಿಖಾಧಿಕಾರಿಗೆ ಪತ್ರ ಬರೆದ ಸುಜಾತಾ ಭಟ್. ವಿಚಾರಣೆಗೆ ಹಾಜರಾಗುವಂತೆ ಯೂಟ್ಯೂಬರ್ ಸಮೀರ್ಗೆ ನೋಟಿಸ್. ಬೆಂಗಳೂರು ಮತ್ತು ಬಳ್ಳಾರಿಯ ನಿವಾಸಕ್ಕೆ ನೋಟಿಸ್. ಸಂಪರ್ಕಕ್ಕೆ ಸಿಗದ ಕಾರಣ ಮನೆಗೆ ನೋಟಿಸ್ ಅಂಟಿಸಿದ ಪೊಲೀಸರು. ಎಸ್ಐಟಿ ತನಿಖೆ ಬಗ್ಗೆ ಸುಳ್ಳು ಮಾಹಿತಿ ನೀಡಿದ ಆರೋಪ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ವಿರುದ್ಧ ಎಫ್ಐಆರ್. ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಮಾಡಿದ ಆರೋಪ. ಕೊಡಿಗೆಹಳ್ಳಿ ಪೊಲೀಸರಿಂದ ವಕೀಲ ಜಗದೀಶ್ ಬಂಧನ. ಮಂಜುನಾಥ್ ಅನ್ನೋರು ನೀಡಿದ್ದ ದೂರಿನ ಮೇರೆಗೆ ಅರೆಸ್ಟ್. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ದಾಳಿ ಅಂತ್ಯ. ತಡರಾತ್ರಿ 12:30ರವರೆಗೂ ಪರಿಶೀಲನೆ. ಅಪಾರ ಪ್ರಮಾಣದ ಆಸ್ತಿ ಪತ್ರಗಳು ಪತ್ತೆ. ಜೆರಾಕ್ಸ್ ಪ್ರತಿಗಳನ್ನು ಪಡೆದು ಬೆಂಗಳೂರಿನತ್ತ ಹೊರಟ ಇಡಿ ಟೀಮ್. ಕೆಪಿಸಿಸಿ ಕಚೇರಿಯಲ್ಲಿ ಸಚಿವರು ಶಾಸಕರ ಸಭೆ. ಮಿಷನ್ ಬಿಬಿಎಂಪಿ ನಮ್ಮ ಮತ ನಮ್ಮ ಹಕ್ಕು. ಬೂತ್ ಮಟ್ಟದಲ್ಲಿ ಕಾರ್ಯತಂತ್ರದ ಬಗ್ಗೆ ಚರ್ಚೆ. ಡಿಸಿಎಂ ಡಿಕೆಶಿ ಸೇರಿದಂತೆ ಸುರ್ಜೇವಾಲಾ ಬೆಂಗಳೂರು ಭಾಗದ ಸಚಿವರು ನಾಯಕರು ಭಾಗಿ. ಮಹಾಮಳೆಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಪ್ರವಾಹ ಭೀತಿ. ಭೀಮಾ ನದಿಗೆ ನೀರು ಬಿಡುಗಡೆಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ. ನದಿ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರಲು ಅಧಿಕಾರಿಗಳ ಸೂಚನೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಗೆ ತುಂಬಿ ಹರಿದ ಘಟಪ್ರಭಾ ನದಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ಯಾದವಾಡ ಸೇತುವೆ ಸಂಪರ್ಕ ಕಡಿತ. ಘಟಪ್ರಭಾ ನದಿ ಮೈದುಂಬಿ ಹರಿಯುವ ದೃಶ್ಯ ಡ್ರೋನ್ನಲ್ಲಿ ಸೆರೆ. ಬೆಟಗೇರಿ ಪೊಲೀಸರು ಆಹಾರ ಇಲಾಖೆ ಜಂಟಿ ಕಾರ್ಯಾಚರಣೆ. ಮಂಜುನಾಥನಗರದಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಂಗ್ರಹಿಸಿಟ್ಟಿದ್ದ ಮನೆ ಮೇಲೆ ದಾಳಿ. 3.6 ಕ್ವಿಂಟಾಲ್ ಅಕ್ಕಿ ವಶಕ್ಕೆ. ಅಹಮದ್ ಯಲಿಗಾರ್ನನ್ನ ವಶಕ್ಕೆ ಪಡೆದ ಪೊಲೀಸರು. ಬಿಜೆಪಿಯಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆಗೆ ಸಿದ್ಧತೆ. ಬಿಹಾರ ಚುನಾವಣೆಗೂ ಮುನ್ನ ಬಿಜೆಪಿ ಅಧ್ಯಕ್ಷರ ನೇಮಕ ಸಾಧ್ಯತೆ. 100 ಪ್ರಮುಖ ವ್ಯಕ್ತಿಗಳನ್ನ ಸಂಪರ್ಕಿಸಿ ಸೂಕ್ತ ವ್ಯಕ್ತಿಯ ಹೆಸರು ಬಯಸಿದ ಆರ್ಎಸ್ಎಸ್ ಬಿಜೆಪಿ. ದೇಶದ ಕನಸಿನ ಅಂತರಿಕ್ಷ ಕೇಂದ್ರದ ಪ್ರತಿಕೃತಿ ಸಿದ್ಧ. ದೆಹಲಿಯ ಭಾರತ ಮಂಟಪದಲ್ಲಿ ಅನಾವರಣ. 2028ರ ವೇಳೆ ಮೊದಲ ಮಾಡ್ಯೂಲ್ ಕಳಿಸಲು ಇಸ್ರೋ ಪ್ಲಾನ್. ಎಲ್ಪಿಜಿ ಟ್ಯಾಂಕರ್ ಪಿಕಪ್ ಟ್ರಕ್ ನಡುವೆ ಡಿಕ್ಕಿಯಿಂದ ಭಾರೀ ಸ್ಫೋಟ. ಜಲಂಧರ್ ಹೋಶಿಯಾರ್ಪುರ್ ಹೆದ್ದಾರಿಯಲ್ಲಿ ಘಟನೆ. ದುರಂತದಲ್ಲಿ 2 ಸಾವು, 50ಕ್ಕೂ ಹೆಚ್ಚು ಜನರಿಗೆ ಗಾಯ. ಸರ್ಕಾರಿ ಹಣ ದುರ್ಬಳಕೆ ಆರೋಪ. ಶ್ರೀಲಂಕಾದ ಮಾಜಿ ಅಧ್ಯಕ್ಷ ವಿಕ್ರಮಸಿಂಘೆ ಬಂಧನ. ಆಗಸ್ಟ್ 26ರವರೆಗೂ ವಿಕ್ರಮಸಿಂಘೆ ಜೈಲು ಪಾಲು. ನಾನು ಯಾರ ಹೆಸರನ್ನು ಹೇಳಿಕೊಂಡು ಬಂದಿಲ್ಲ, ಮುಂದೆಯೂ ಬರಲ್ಲ. ನಾನು ದೊಡ್ಡ ನಟಿ ಅಲ್ದಿದ್ರೂ ನನ್ನ ಬಗ್ಗೆ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ. ಯಶ್ ತಾಯಿ ಪುಷ್ಪಾ ವಿರುದ್ಧ ಕಿರುತೆರೆ ನಟಿ ದೀಪಿಕಾ ದಾಸ್ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.